ಏನು ತಮ್ಮ ಮನಸ್ಸಲ್ಲಿ ಆಲೋಚನೆಯನ್ನು ಹೊರಹಾಕಿದಿರಿ. ಇಂಥ ಎರಡು ಮುತ್ತುಗಳ ಜಯಂತಿಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಮಗೇನು ದೊರಕಿದೆ, ವಿಶೇಷವಾಗಿ ನನಗೇನು ನನ್ನ ಅಧಿಕಾರ ಅವಧಿಯಲ್ಲಿ ದೊರಕಿದೆ. ನನಗೂ ತುಂಬ ಆಸೆ ಇತ್ತು 14 ಒಳಗಡೆ ಸ್ಟ್ಯಾಚ್ಯೂ ಕಂಪ್ಲೀಟ್ ಮಾಡಿ ತುಂಬ ವಿಜೃಂಭಣೆಯಿಂದ ಮಾಡ್ಬೇಕಂತ ಅಷ್ಟು. ನೆನ್ನೆ ಟೀಮ್ ಕರೆದು ಮಾತಾಡಿದಾಗ ಅವ್ರು 45 ದಿವಸ ಕೇಳ್ತಾರೆ, 45 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಕೇಳ್ತಾರೆ. ತುಂಬ ಜೋರ ನಡೀತಾ ಇದೆ. ಯಥಾ ಪ್ರಕಾರವಾಗಿ 5ನೇ ತಾರೀಕು ಇನ್ನೂ ಗೊತ್ತಿಲ್ಲ, ಮೂಮೆಂಟ್ ಇರುತ್ತೆ ಗೊತ್ತಿಲ್ಲ. ಎನಿ ಮೂಮೆಂಟು ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ಅದು ಕೂಡ ಸ್ವಲ್ಪ ಹೊತ್ತು ನೋಡಬೇಕು. ಅದು ಎನಿ ಮೂಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಅದು ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾರಾ ಇಲ್ಲ ಹೀಗೆ ಮಾಡ್ತಾರ ಅಂತಲೂ ಗೊತ್ತಾಗ್ತಾ ಇಲ್ಲ. 9 ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಆದ 10ನೇ ತಾರೀಕಿಂದ ಏನಾದರೂ ಲಾಕ್ಡೌನ್ ಮಾಡ್ಬೋದಾ ಇಂಡಿಯಾ, ಇಲ್ಲಾಂದ್ರೆ ಹೀಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೊಂದು ಕೂಡ ಗಮನ ಇಟ್ಕೊಬೇಕಾಗ್ತದೆ. ನನ್ನ ಒಂದು ಆಡಳಿತನೆಲ್ಲ ಕರೆದು ನಾನು ಇಂಟರ್ನಲ್ ಮೀಟಿಂಗ್ ಮಾಡಿದಾಗ 3 ಆಪ್ಷನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಒಂದು ಆಪ್ಷನ್ ಬಂದ್ಬಿಟ್ಟು ಇದೇ ಹಾಲಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನ ಮಾಡೋದು. ನನಗೆ ಬಹುತೇಕ ದಿನಗಳಿಂದ ನನಗೊಂದು ಕನಸಿತ್ತು ಮುಳಬಾಗಲ್ ತಾಲೂಕು ಏನಾದರೂ ಮಾಡಬೇಕು ಅಂತ. ನಾನು ಒಂದ್ಸರಿ ಮೈಸೂರು ಯೂನಿವರ್ಸಿಟಿಗೆ ಹೋದಾಗ SC/ST ಹಾಸ್ಟೆಲ್ಗೆ ಹೋದಾಗ ಒಂದು SC/ST ಹಾಸ್ಟೆಲಲ್ಲಿ 100 ಮಕ್ಕಳಿಗೆ ಓದ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಒಂದು ಹೈಟೆಕ್ ಮಾದರಿ ಹಾಸ್ಟೆಲ್ ಕಟ್ಟಬೇಕು ಅಂತಂದಾಗ ಸಡನ್ಲಿ ಹಾಸ್ಟೆಲ್ ತಗೊಂಡ್ಬಿಟ್ಟೆ. ದ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ SC ಒಂದು ಮಕ್ಕಳಿಗೆ ವಿದ್ಯಾರ್ಥಿನಿಯಲ್ಲಿ ಲಿಫ್ಟ್ ಸಮೇತ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲಾದ್ರೂ ಇದ್ರೆ ಅದು ಮುಳಬಾಗಲ್ ತಾಲೂಕು ಮಾತ್ರ. ಈಗಾಗಲೇ ಅದು ಇನಾಗ್ರೇಷನ್ ನಿಂತಿದೆ. ಒಂದು ಆಪ್ಷನ್ ಇಲ್ಲಿ ಪೂಜೆ ಮಾಡೋದು, 2ನೇ ಆಪ್ಷನ್ನು ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು, ಅಂದರೆ ಉದ್ಘಾಟನೆ ಮಾಡೋದು. ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಜಯಂತಿ ಮಾಡಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು. ಅವತ್ತಿನ ಮಕ್ಕಳು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದು. 3ನೇ ಆಪ್ಷನ್ ಏನಿದೆ ಅಂತಂದರೆ, ನಾನು ಇಷ್ಟೆಲ್ಲ ಖರ್ಚು ಮಾಡಿ ದೊಡ್ಡ ಮಟ್ಟದ ನಾವೆಲ್ಲ ಎದುರು ನೋಡ್ತಕ್ಕಂಥ ಸ್ಟ್ಯಾಚ್ಯೂ ಓಪನ್ ಆಗೋದು 45 ದಿವಸದಲ್ಲಿ. 45 ದಿವಸ ಆದಮೇಲೆ 2 ತಿಂಗಳೇ ಅನ್ಕಾಣೆ ಆದಮೇಲೆ ಸ್ಟ್ಯಾಚ್ಯೂ ಓಪನ್ಗೆ ನಮ್ಮ 365 ಹಳ್ಳಿಗಳಿಂದನೂ ನಮ್ಮ ಜನ ಕರೆದು ಅಂಬೇಡ್ಕರ್ ಜಯಂತಿಯನ್ನ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥ ಆಸೆ ಕೂಡ ನನ್ನಲ್ಲಿದೆ. ಈ 3 ಆಪ್ಷನ್ನಲ್ಲಿ ತಾವೇನು ಆಪ್ಷನ್ ಕೊಡ್ತೀರಾ ಆ ಆಪ್ಷನ್ಗೆ ನಾವು ಬದ್ಧರಾಗಿದ್ದೀವಿ. ಒಬ್ಬರಿಗೂ ಕಿಂಚಿತ್ತು ತೊಂದರೆ ಆಗ್ದಂಗೆ ದೊಡ್ಡ ಮಟ್ಟಕ್ಕೆ ನಡೆಸ್ಕೋತಕ್ಕಂಥ ಜವಾಬ್ದಾರಿ ಹಣಕಾಸು ವ್ಯವಸ್ಥೆ ನಂದು. ಅದ್ರ ಬಗ್ಗೆ ಚಿಂತೆ ಬೇಡ. ಸೊ ಹಂಗೆ ನಮ್ಮ ಅದು ನನ್ನ ಹಿರಿಯರಿಗೆ ಕೇಳಿದೆ, ಕೆಲವರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಏನ್ ಮಾಡೋಣ ಅಂತ ಕೇಳಿದಾಗ, ಇಲ್ಲ ಇದು ಆಪ್ಷನ್ ಒಳ್ಳೇದು, 45 ದಿವಸ 1-2 ತಿಂಗಳು ಆಗ್ಬಿಡ್ಲಿ, ಬಿಸಿಲು ಕಮ್ಮಿ ಆಗ್ತದೆ, ದೊಡ್ಡ ಮಟ್ಟಕ್ಕೆ ಎಲ್ಲಾನು ಊರುಗಳಿಂದನೂ ವೆಹಿಕಲ್ಸ್ ಹಾಕಿ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಎಲ್ಲ ಊರಿಗೂ ವೆಹಿಕಲ್ಸ್ ಹಾಕಿ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡೋಂಥ ವ್ಯವಸ್ಥೆನ ಹತ್ರದಲ್ಲಿದ್ದಾಗ ನಾವು ಇಷ್ಟು ಬೇಗ ಅದು ಮಾಡೋದು ಬೇಡ ಅಂತ ದೊಡ್ಡವರು ಸಲಹೆ ಕೊಟ್ಟಿದ್ದಾರೆ. ಅದರಿಂದ ನನ್ನ ಇಲಾಖೆ ಕೂಡ ಅದೇ ಮಟ್ಟಕ್ಕೆ ಮಾಡಿದ್ದಾರೆ. ಸೊ ಎಲ್ಲ ಇಲಾಖೆನೂ ಅದೇ ಮಟ್ಟಕ್ಕೆ ಮಾಡಿದ್ದಾರೆ. ನೀವು ಹೂ ಅಂತಂದ್ರೆ ಹಾಸ್ಟ್ಲು ಉದ್ಘಾಟನೆ ಸ್ವಲ್ಪ ಲೇಟ್ ಮಾಡ್ತೀನಿ, ಬೇಕಾದ್ರೆ ಅದನ್ನು ಬೇಕು ಲೇಟ್ ಮಾಡಿ, ಇಲ್ಲ ಅವತ್ತೇ ಮಾಡ್ಬಿಡೋಣ ಅಂದ್ರೆ ಕೂಡ ಅವತ್ತೇ 14ನೇ ತಾರೀಕಿಗೆ ಮಾಡ್ಕೊಡ್ತೀನಿ. ಸೊ ಅದರಿಂದ ರೆಕಾರ್ಡ್ ಮಾಡ್ಬಿಟ್ಟು ಅದರಿಂದ ನಮ್ಮೆಲ್ಲ ಸಲಹೆಗಳ ಮೇರೆಗೆ ನಮ್ಮದು 14ನೇ ತಾರೀಕು ಇದೇ ಹಾಲಲ್ಲಿ ನಮ್ಮ ಸತೀಶ್ ಅವ್ರ ತಂಡ ಮತ್ತು ನಮ್ಮ ಇವರು ಜಗ್ಗಿ ಅವ್ರ ತಂಡ ಎಲ್ಲ ತಂದು ಭಜನೆ ಮಾಡ್ಬೋದು. ನಮ್ಮ ಹಾಡುಗಳ ಮುಖಾಂತರವಾಗಿ ಒಳ್ಳೆ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಪೂಜೆ ಮಾಡೋಣ 14ನೇ ತಾರೀಕು. ಅದಾದಮೇಲೆ 2 ತಿಂಗಳಲ್ಲಿ ಒಂದು ಪೂರ್ವಭಾವಿ ಸಭೆನ ಮತ್ತೆ ನಾನು ಪರ್ಸನಲ್ ಕರಿತೀನಿ. ಪೂರ್ವಭಾವಿ ಸಭೆನ ಕರೆದು ದೊಡ್ಡ ಮಟ್ಟಕ್ಕೆ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. 5ನೇ ತಾರೀಕು ಕೂಡ ಭಾನುವಾರ ಇರುತ್ತೆ. ತಾವೆಲ್ಲ ಬಂದು ನಮ್ಮ ಮತ್ತೊಂದು ಜಯಂತಿಗೆ ಭಾಗವಹಿಸಬೇಕು. 14ನೇ ಕೂಡ ಇದೇ ಒಂದು ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಳ್ಳಿ, ಅದನ್ನು ಭಾಗವಹಿಸ್ಬೇಕಂತ ಹೇಳ್ತಾ, ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ನಮ್ಮ ಭವನ ಕೆಳಗಡೆ ಪುಟ್ಟಿಂಗ್ ಆಗ್ತಾ ಇದ್ದಾರೆ. ಪುಟ್ಟಿಂಗ್ ಹಾಕಿ ಜಸ್ಟ್ ಒಂದು 6 ತಿಂಗಳಿಗೆ ಎದ್ದೇಳುತ್ತೆ ಮೇಲಕ್ಕೆ. ಕೆಳಗಡೆ ವರ್ಕ್ ಜಾಸ್ತಿ ಇದೆ, ಏನೋ ಇಂಟರ್ನಲ್ ಒಳಗಡೆ ಕಲ್ಲು ಜಾಸ್ತಿ ಇತ್ತು, ಅದರಿಂದ ಎಲ್ಲ ಕ್ಲೀನ್ ಮಾಡಿ ಈಗ ಪುಟ್ಟಿಂಗ್ ಹಾಕ್ತಿದ್ದಾರೆ. ಫೌಂಡೇಶನ್ ಹಾಕಿದ್ದು ಜಸ್ಟ್ ಒನ್ ಇಯರಲ್ಲಿ ಬಿಲ್ಡಿಂಗು ಕಂಪ್ಲೀಟ್ ಆಗುತ್ತೆ. ನಿರ್ಮಿತಿ ಕೇಂದ್ರ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾವ್ರೆ. ಅದನ್ನು ಕೂಡ ನೆಕ್ಸ್ಟ್ ಇಯರ್ ಈ ವರ್ಷ ಬಂದು ಇದು ಲೋಕಾರ್ಪಣೆ ಮಾಡೋಣ, ಹಾಸ್ಟೆಲ್ ಮತ್ತು ಸ್ಟ್ಯಾಚ್ಯೂ. ನೆಕ್ಸ್ಟ್ ವರ್ಷ ಬಂದು ಎಂಡಿಂಗ್ಗೆ ಡಿಸೆಂಬರ್ 9 ತಾರೀಕಿಗೆ ಅವರ ಏನು ಇದಿದೆ ಅವರು ಇದಕ್ಕೋಸ್ಕರ ಅವತ್ತು ಹಾಸ್ಟೆಲ್ ಭವನ ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಎಲ್ಲ ತಾಲೂಕು ಆಡಳಿತಗಳು ಹೊರತು ಸೇರಿದಿರಿ. 14ನೇ ತಾರೀಕು ದಯವಿಟ್ಟು 5ನೇ ತಾರೀಕು ಎಲ್ಲ ಬಂದು ಜಯಂತಿ ಮೇಲೆ ಭಾಗವಹಿಸಿ ಇದಕ್ಕೆ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳ್ತಾರೆ.
ನಮ್ಮ ಸೋಮಣ್ಣ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ನಿಮ್ ನೆಗಡಿ ಬಂದ್ರೆ ಜ್ವರ ಬಂದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಕೆಲವು ಪ್ರೀತಿಗಳು ಏನು ವಾಲಂಟಿಯರ್ ಆಗಿ ಕೆಲವು ಮನೆಗಳಿಗೆ ಹೋಗಿ ಕೆಲವು ಮುಖಂಡರುಗಳು ಅಂದ್ರೆ ನನ್ನ ಪ್ರೀತಿಯ ಮುಖಂಡರು ಹೋಗಿ ವಾಲಂಟಿಯರ್ ಹೋಗಿ ಏನು ನನ್ನ ಬಗ್ಗೆ ಆಶೆ ವ್ಯಕ್ತಪಡಿಸಿದ್ರಿ, ನಾನು ಯಾವತ್ತೂ ನಿಮಗೆ ಚಿರುಣಿ ಆಗಿರ್ತೀನಿ, ತುಂಬ ಚಿರುಣಿ ಆಗಿರ್ತೇನೆ. ಆ ಒಂದು ಮಟ್ಟಕ್ಕೆ ಈ ತಾಲೂಕು ಹೋಗಲ್ಲ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಬೇರಾಲ್ ನಾವೆಲ್ಲ ಅಣ್ಣ ತಮ್ಮಂದ್ರು, ಇವತ್ತು ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಸರ್ಕಾರದಲ್ಲಿ ಏನಾಗಿದೆ ಅದಾಗ್ಲಿ, ಒಳ ಮೀಸಲಾತಿ ಏನಾಗುತ್ತೋ ಅದಾಗ್ಲಿ, ಅದು ಸರ್ಕಾರಕ್ಕೆ ಬಿಡೋಣ. ಆದರೆ ಈ ತಾಲೂಕಲ್ಲಿ ವಿಶೇಷವಾಗಿ ನಾವು ಯಾರು ಬೇರೆಯವರಲ್ಲ, ಒಂದು ಲೆಫ್ಟು ರೈಟು ಯಾರು ಬೇರೆಯವರಲ್ಲ, ವಿಶೇಷವಾಗಿ ತಾವೆಲ್ಲ ಅಣ್ಣ ತಮ್ಮ ಥರ ಭಾಗವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾವತ್ತೂ ಕೆಟ್ಟ ಮನಸ್ಸಲ್ಲಿ ಎಲ್ಲೂ ಬಂದಿಲ್ಲ. ಬರೋದು ನಾನು ಬಿಡಲ್ಲ, ಬರೋಕ್ಕೂ ನಾನು ಅದನ್ನ ಬಿಡಲ್ಲ. ಸೊ ಅದರಿಂದ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಕೆಲವು ವಿಚಾರಗಳು ತಮಗೆಲ್ಲ ಗೊತ್ತಿರ್ತದೆ, ಆದರೂ ಕೂಡ ಆ ಭಗವಂತ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟವನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಮುಂದಿನ ದಿವಸ ಏನಾಗುತ್ತೆ ಅಂತ ಕಾದು ನೋಡೋಣ. ಏನಾದರೂ 28ಕ್ಕೆ ಏನಾದರೂ ರಿಸರ್ವೇಷನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ. ಲೇಡಿ ರಿಸರ್ವೇಷನ್ ಬಂದರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ಸು 100% ಇದೆ. ಸೊ ಏನಾದರೂ ಕೂಡ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ. ನಾನು ಬಂದಿರತಕ್ಕಂಥ ಆಸೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನನಗೆ ನನ್ನ ಮನೆಗೆ ಬಂದಾಗ ನನಗೆ ಈಗಲೂ ಗ್ಯಾಪ್ ಇದೆ. 8 ವರ್ಷಗಳ ಹಿಂದೆ ಚಿನ್ನಪ್ಪ ರಾಜ್ಕುಮಾರ್ ಅವರು, ರಾಮಕೃಷ್ಣ ನನ್ನ ಮನೆಗೆ ಬಂದಾಗ ಒಂದು ಹೇಳಿದ್ದೀನಿ, ನಾನು ಮಾತು ಹೇಳಿದ್ದೀನಿ. ನಾನು ಮುಂದೆ ಏನಾಗ್ತೀನೋ ಬಿಡ್ತೀನಿ ನಂಗೆ ಗೊತ್ತಿಲ್ಲ, ಆದರೆ ಈ ಜನಾಂಗದಲ್ಲಿ ನಾನು ಹುಟ್ಟಿದ್ದೀನಿ, ಈ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕಾದರೂ ಜನಕೇಂದ್ರ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಖಂಡಿತವಾಗ್ಲೂ ನಾನೊಂದು ಮಾತು ನಿಂಗೆ ಕೊಡ್ತಾ ಇದ್ದೀನಿ. ಬಹುಶಃ ಈ 2-3 ಡಿಸ್ಟಿಕ್ನಲ್ಲಿ ನಾವು ಮಾಡ್ತಕ್ಕಂಥ ಚೌಲ್ಟ್ರಿ ಇಡೀ ಮುಳಬಾಗಲ್ ತಾಲೂಕು ಯಾವ ಚೌಲ್ಟ್ರಿ ಇರಲ್ಲ. ಬಹುಶಃ ನನ್ನ ಕೈಯಿಂದ 1-1.5 ಕೋಟಿ ಬೀಳ್ತದೆ. ಆದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಅದನ್ನ ಇದು ಮಾಡಿಸ್ತೀನಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ, ನೀವು ಹೇಳ್ತಾ ಇದ್ರಿ ಏನಂತ ದೂರ್ಮು ಅಂತ ಕೆಲವರು ಹೇಳ್ತಾ ಇದ್ರು. ನಮ್ಮ ಆಪೋಸಿಟ್ಟೇ ನಮ್ಮ ರೆಡ್ಡಿ ಜನಾಂಗದ ಚೌಟ್ರಿ ಬರ್ತಾ ಇದೆ. ನಮ್ಮ ಆಪೋಸಿಟ್ಟೇ ನಾವು ದೂರ ಅನ್ಕೊಂತ ಇದ್ವಲ್ಲ, ಅವ್ರಿಗೂ ಅಲಾಟ್ಮೆಂಟ್ ಆಗಿ ಅವ್ರಿಗೂ ಅಮೌಂಟ್ ಬಿಡುಗಡೆ ಆಯಿತು. ನಮ್ಮ ರೆಡ್ಡಿ ಜನಾಂಗದ ಚೌಟ್ರಿ ಕೂಡ ನಮ್ಮ ಆಪೋಸಿಟ್ಟೇ ಬರ್ತಾ ಇದೆ. ಅದು ಏನಾಗುತ್ತೆ, ಇಂಡಸ್ಟ್ರಿಯಲ್ ಕ್ರಿಯೇಟ್ ಆದಾಗ ಏರಿಯಾ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಒಳ್ಳೆ ನಗರ ಉತ್ಪದ ಕ್ರಿಯೇಟ್ ಆಗುತ್ತೆ. ಅದರಿಂದ ಆದಷ್ಟು ಬೇಗ ನಾನೇ ಅದನ್ನ ಮುತುವರ್ಜಿ ವಹಿಸಿ ಅದನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸಗಳಲ್ಲಿ ಏನಾದರೂ ಕೂಡ ತಮ್ಮ ಹತ್ರ ಹಂಚ್ಕೊಂತೀನಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆಲ್ಲ ತಾಲೂಕು ವರ್ಗದವ್ರಿಗೂ, ಎಲ್ಲ ಆಡಳಿತ ವರ್ಗ ಬಂದಿದ್ದಾರೆ, ಅವ್ರಿಗೂ ಕೂಡ 14ನೇ ತಾರೀಕು ಅನೌನ್ಸ್ ಮಾಡಿಬಿಡಿ, ಸೊ ಇಲ್ಲೇ ಬಂದ್ ಮಾಡಿಬಿಡಿ ಅಂತ ಹೇಳ್ತಾ. ಇವಾಗ ಅಂಬೇಡ್ಕರ್ ವಿಗ್ರಹ ತೆಗ್ದಿದ್ದೀರಲ್ಲ, ಇವಾಗ ಹೊಸದಾಗ್ತೀರಾ ಅದನ್ನೇ ಇಲ್ಲ ನಾನು ಮತ್ತೆ ಮಾತಾಡ್ತೀನಿ. ಅದು ಕೆಲವರು ಏನೋ ಸೆಂಟಿಮೆಂಟ್ ಅನ್ಕೊಂಡಿದ್ದಾರೆ. ಇಲ್ಲ ಅದನ್ನ ರೆಡಿ ಮಾಡಿಸ್ತಾ ಇದೀವಿ. ನೀವು ಹಿಂಗೆ ಹೇಳಿದ್ರೆ ಹಂಗೆ. ಅದು ಆಲಂಗೂರು ಸಿನಣ್ಣ ಕೊಟ್ಟರ ಸೆಂಟಿಮೆಂಟ್ ಇರ್ಲಿ ಅಂತ ಕೆಲವು ಲೀಡರ್ಸ್ ಫೋನ್ ಮಾಡ್ತಾವ್ರೆ, ಅವ್ರು ಕೊಟ್ಟಿರೋ ಸ್ಟ್ಯಾಚು ಅಂತ. ಇಲ್ಲ ಹೊಸಾದ್ ಮಾಡಿಸ್ಬೇಕಂತಂದ್ರೆ ನಾವು ಅರ್ಜೆಂಟ್ ನಾವು ಹೋಗ್ಬೇಕು, ಅರ್ಜೆಂಟ್ ಹೋಗಿ ಆರ್ಡರ್ ಕೊಡ್ಬೇಕು. ಇದಾದ್ಮೇಲೆ ನಾನು ಮಾತಾಡಿ ಎಲ್ಲ ಒಂದು ಖಂಡಿತವಾಗಿ ನಮ್ಮ ಕರೆಸಿ ತಮ್ಮ ಹತ್ರ ಮಾತಾಡಿ ಸಲಹೆ ತಗೊಂಡು ಮುಂದೆ ಹೋಗ್ತೇವೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.